ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡ ಪೋಕ್ಸೋ ಪ್ರಕರಣದ ಆರೋಪಿ ಆನೆಬಾಗಿಲಿನಲ್ಲಿ ಸೆರೆ. 2 ಗಂಟೆಗಳ ನಿರಂತರ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಆರೋಪಿ ನೆಕ್ರಾಜ್ ನಿವಾಸಿ ಅಶ್ವಥ್ ಬಂಧನ. ಕಾಸರಗೋಡು ಜನರಲ್ ಆಸ್ಪತ್ರೆಯ ತುರ್ತು ವಿಭಾಗದಲ್ಲಿ ಭುಗಿಲೆದ್ದ ಗಲಾಟೆಯಿಂದ ಆಸ್ಪತ್ರೆಯ ಕಿಟಕಿಗಳಿಗೆ ಹಾನಿ, ಭದ್ರತಾ ಸಿಬ್ಬಂದಿಗೆ ಗಾಯ. ಈ ಬಾರಿಯ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಕೇರಳದ ಜನತೆ ಬಿಜೆಪಿಯನ್ನು ಮುಕ್ತ ತೋಳುಗಳಿಂದ ಸ್ವಾಗತಿಸುತ್ತದೆ. ಬಿಜೆಪಿ ಕಾಸರಗೋಡು ನಗರಸಭೆ ಚುನಾವಣಾ ಸಮಾವೇಶದಲ್ಲಿ ಸಿಕೆ ಪದ್ಮನಾಭನ್ ಹೇಳಿಕೆ. ಮಂಗಳೂರು ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣದ ಆರೋಪಿ ಅಲಕಾಸ್ ಡೊಮಿನಿಕ್ ಕುಂಬಳೆಯಲ್ಲಿ ನಡೆದ ಸ್ಕೂಟರ್ ಕಳ್ಳತನ ಪ್ರಕರಣದಲ್ಲೂ ಆರೋಪಿ. ಪೊಲೀಸರು ನಡೆಸಿದ ವಿಶೇಷ ತನಿಖೆಯಲ್ಲಿ ಕಳವು ಯತ್ನ ಬಹಿರಂಗ. ನಡೆಯಿತು ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಸಾಹಿತ್ಯ ಪರಿಷತ್ತಿನ ನಡಿಗೆ ಹಿರಿಯ ಸಾಧಕರ ಕಡೆಗೆ ಕಾರ್ಯಕ್ರಮದಲ್ಲಿ ಹಿರಿಯ ಕನ್ನಡ ಹೋರಾಟಗಾರ KM ಗೋಪಾಲಕೃಷ್ಣ ಭಟ್ ಅವರಿಗೆ ಅಭಿನಂದನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಪೋಕ್ಸೋ ಪ್ರಕರಣದ ಆರೋಪಿ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದ ನೆಕ್ರಾಜೆ ಕೊರೆಕ್ಕಾನ ಶಿರೋನಿಲಯದ ಅಶ್ವಥ್ ಎಂಬಾತ ತಪ್ಪಿಸಿಕೊಂಡಿರುವುದು. ಪೊಲೀಸರು ನಡೆಸಿದ ತನಿಖೆಯಲ್ಲಿ ಆರೋಪಿಯನ್ನು 2 ಗಂಟೆಗಳ ಬಳಿಕ ಆನೆಬಾಗಿಲು ಸಮೀಪ ಖಾಲಿ ಹೊಲದ ಬಳಿಯಲ್ಲಿ ಸೆರೆ ಹಿಡಿಯಲಾಯಿತು. ಕಾಸರಗೋಡು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪೋಕ್ಸೋ ಪ್ರಕರಣದ ಆರೋಪಿ ನೆಕ್ರಾಜೆ ಕೊರೆಕ್ಕಾನ ಶಿರೋನಿಲಯದ ಅಶ್ವಥ್ ಎಂಬಾತ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದ. ಪೋಕ್ಸೋ ಪ್ರಕರಣದಲ್ಲಿ ನಗರ ಪೊಲೀಸರು ಆತನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಬಳಿಕ ಕಾಸರಗೋಡು ಜಿಲ್ಲಾ ಹೆಚ್ಚುವರಿ ಸೆಷನ್ ನ್ಯಾಯಾಲಯ ಆತನನ್ನು ವಿವರವಾದ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿತ್ತು. ನ್ಯಾಯಾಲಯದಿಂದ ಠಾಣೆಗೆ ಕರೆದೊಯ್ದ ಬಳಿಕ ಆರೋಪಿಯನ್ನು ಲಾಕಪ್ಗೆ ಸ್ಥಳಾಂತರಿಸಲಾಯಿತು. ಠಾಣೆಯ ಹೊರಗಿನ ತನಿಖಾ ಕೋಣೆಗೆ ಕರೆದೊಯ್ಯುವಾಗ ಪೊಲೀಸರಿಂದ ಆರೋಪಿ ತಪ್ಪಿಸಿಕೊಂಡಿರುವುದು. ಬಳಿಕ ಪೊಲೀಸ್ ಆರೋಪಿಗಾಗಿ ತೀವ್ರ ಹುಡುಕಾಟ ನಡೆಸಿದರು. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಹತ್ತಿರದ ಎಲ್ಲ ಪ್ರದೇಶಗಳಲ್ಲಿ ಹುಡುಕಾಟ ನಡೆಸಲಾಯಿತು. ಆದರೆ ಆರೋಪಿಯ ಯಾವ ಸುಳಿವು ಪತ್ತೆಯಾಗಲಿಲ್ಲ. ಪೊಲೀಸರಿಂದ ತಪ್ಪಿಸಿಕೊಂಡಿದ್ದಕ್ಕಾಗಿ ಆರೋಪಿಯ ವಿರುದ್ಧ ಪ್ರಕರಣ ದಾಖಲಾಯಿತು. ಹುಡುಕಾಟವನ್ನು ಮುಂದುವರಿಸಲು ಹೆಚ್ಚಿನ ಪೊಲೀಸ್ ತಂಡಗಳನ್ನು ನೇಮಿಸಲಾಯಿತು. 2 ಗಂಟೆಗಳ ತನಿಖೆಯ ಬಳಿಕ ಆನೆಬಾಗಿಲು ಬಳಿಯ ಖಾಲಿ ಹೊಲದ ಪೊದೆಗಳಲ್ಲಿ ಅಶ್ವಥ್ ಅಡಗಿಕೊಂಡಿರುವುದು ಕಂಡುಬಂತು. ಅಶ್ವಥ್ ಸೆರೆ ಸಿಕ್ಕಿದ ಬಳಿಕ ಪೊಲೀಸರು ನಿರಾಳರಾದರು. ಬಳಿಕ ಆರೋಪಿಯನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ಬಂಧಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜನರಲ್ ಆಸ್ಪತ್ರೆಯ ತುರ್ತು ವಿಭಾಗದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದವರ ನಡುವೆ ಗಲಾಟೆ ನಡೆದಿದೆ. ಕೀಳೂರಿನಲ್ಲಿ ನಡೆದ ಸಂಘರ್ಷದಲ್ಲಿ ಗಾಯಗೊಂಡವರು ಚಿಕಿತ್ಸೆ ಪಡೆಯಲು ಬಂದಿದ್ದವರ ನಡುವೆ ಗಲಾಟೆ ನಡೆದಿರುವುದು. ಆಸ್ಪತ್ರೆಯ ಕಾಂಪೌಂಡ್ನಲ್ಲಿ ಗುಂಪುಗಳು ಪರಸ್ಪರ ಘರ್ಷಣೆ ನಡೆಸಿದವು. ಆಸ್ಪತ್ರೆಯ ಕಿಟಕಿಗಳು ಒಡೆದು ಹೋಗಿವೆ ಹಾಗೂ ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಕಾಸರಗೋಡು ಜನರಲ್ ಆಸ್ಪತ್ರೆಯ ತುರ್ತು ವಿಭಾಗದಲ್ಲಿ ಚಿಕಿತ್ಸೆಯ ಸಮಯದಲ್ಲಿಯೂ ತಮ್ಮ ಜಗಳ ಬಿಡದೆ 2 ಗುಂಪುಗಳು ಘರ್ಷಣೆ ನಡೆಸಿದವು. ಕೀಳೂರು ವೆಸ್ಟಿನಲ್ಲಿ ನಡೆದ ಘರ್ಷಣೆಯಲ್ಲಿ ಗಾಯಗೊಂಡ ಬಳಿಕ ಚಿಕಿತ್ಸೆ ಪಡೆಯಲು ಬಂದ ಅವರು ತುರ್ತು ವಿಭಾಗದಲ್ಲಿ ಪರಸ್ಪರ ಘರ್ಷಣೆ ನಡೆಸಿದ್ದಾರೆ. ಈ ಘಟನೆ ಬುಧವಾರ ರಾತ್ರಿ 11 ಗಂಟೆ ಸುಮಾರಿಗೆ ನಡೆದಿದೆ. ಚಿಕಿತ್ಸೆ ಪಡೆಯಲು ಬಂದ ಅವರು ತುರ್ತು ವಿಭಾಗದಲ್ಲಿ ಹಾಗೂ ಆಸ್ಪತ್ರೆಯ ಕಾಂಪೌಂಡ್ನಲ್ಲಿ ಪರಸ್ಪರ ಜಗಳವಾಡಿದರು. ವೈದ್ಯರು, ನರ್ಸುಗಳು ಹಾಗೂ ಇತರ ಸಿಬ್ಬಂದಿಗಳ ಕೆಲಸಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ಗುಂಪುಗಳು ಪರಸ್ಪರ ಘರ್ಷಣೆ ಮಾಡಿಕೊಂಡವು. ದೀರ್ಘಕಾಲದ ಘರ್ಷಣೆಯು ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ഇതര രോഗികളിൽ ഭയവന്നുണ്ടു ಮಾಡಿತು. ചെമ്മനാടെന്ന് പറഞ്ഞ 2 സ്ഥലത്തുള്ള ടീമുകൾ നേരത്തെയുള്ള പ്രശ്നങ്ങൾ അവർ ഈ കോമ്പൗണ്ടിൽ വെച്ചൊരു അടി നടന്നു. അതിനുശേഷം അവിടുന്ന് അടി കൂടിയിട്ട് അവർ നേരെ OP കൗണ്ടറിൽ കയറി. അവിടുന്ന് അടി നടന്നു. അവിടുത്തെ അടിച്ചപ്പോൾ നമ്മൾ അവിടെ സൗണ്ട് കേട്ട് ഇവിടുന്ന് സെക്യൂരിറ്റിയും സ്റ്റാഫെല്ലാം ഓടിപ്പോയത്. അവിടെ ചെന്നപ്പോഴത്തെ അവിടെ നല്ല അടി നടക്കുക. എന്നിട്ട് അവിടുന്ന് ഉണ്ടും തെള്ളും ഒക്കെ ആയിട്ട് ഈ നമ്മളെ ഡോറെല്ലാം പൊളിഞ്ഞിട്ട് ചില്ലിൻ്റെ അതിങ്ങനെ മുകളിലെല്ലാം പൊട്ടിയിട്ടതായി. അപ്പോൾ സെക്യൂരിറ്റി പറഞ്ഞു ഇവിടുന്ന് പറ്റുമല്ലോ നിങ്ങൾ പുറത്ത് കിടക്കുക, എല്ലാവരും പുറത്താക്കിയപ്പോൾ സെക്യൂരിറ്റിക്ക് അടി കിട്ടി. അയാൾക്ക് കണ്ണിനും കൈക്കൊക്കെ നല്ല ഇതുണ്ട്. അയാളിന്ന് ലീവാണ്, ശ്രീധരൻ എന്നാണ് അയാളുടെ പേര്. പിന്നെ അങ്ങനെ ഓടി അവസാനം കാഷ്വാലിറ്റിയിൽ വന്നു. ഇവിടുന്ന് ഭയങ്കര ബഹളം 2 ടീമുകളും. അങ്ങനെ സെയിം പാർട്ടി വന്നു, അതിലും ഒതുങ്ങിയില്ല. പിന്നെ വേറെയും ടീമുകളൊക്കെ വന്നതിന് ശേഷമാണ് അവർ സെക്യൂരിറ്റി പരിക്കുണ്ട്. സ്റ്റാഫിനൊക്കെ അങ്ങോട്ടും ഇങ്ങോട്ടും പിടിച്ച് ഉന്തലൊക്കെ ചെയ്തിട്ടുണ്ട്. ഒത്തിരി പേരുണ്ട്. സ്റ്റാഫ് കുറവല്ലേ രാത്രി ഉണ്ടാവുക. 8 പേർക്കെതിരെ കേസുണ്ട്. ബാക്കിയുള്ള ഇൻറ്റിമേഷൻ കൊടുത്തിട്ടുണ്ടല്ലോ. പിന്നെ അതിൻ്റെ ഡീറ്റെയിൽസ് മൊത്തം 8 പേര് അല്ല, ഒത്തിരി പേരുണ്ട്. പക്ഷേ അതിൽ കേസ് ആക്കിയത് 8 പേര്. അവിടെ ഗ്രൗണ്ടിൽ നിന്ന് നമ്മളെ കോമ്പൗണ്ടിനുള്ളിൽ നിന്നേ അടി തുടങ്ങിയിട്ടുണ്ട്. പിന്നെ അവിടെ OP കൗണ്ടറിൽ കയറി അവർക്ക് ഫസ്റ്റിൽ OP എടുക്കണം, ഇവർക്ക് എടുക്കണം അവിടെ തർക്കമായി. പരിക്കേറ്റിട്ട് അവർ OP എടുത്തിട്ട് കേസാക്കാൻ വേണ്ടി വന്ന ടീമുകളാണ്. അവിടെ വെച്ച് അടിയായി, പുറത്തടിയായി, പിന്നെ കാഷ്വാലിറ്റിക്ക് അകത്ത് അടിയായി.
അങ്ങനെ അതൊന്നും അറിയില്ല സാർ, അതിനെക്കുറിച്ചൊന്നും അത്ര അറിയില്ല. ഡോക്ടർക്കെതിരായിട്ടുള്ള ഇതുപോലെ തന്നെ അക്രമം ഉണ്ടായതാണ്. അതിനും ഇതുവരെ ഒരു നടപടി വന്നില്ല. അതിപ്പോൾ നല്ല കേസ് നടന്നുകൊണ്ടിരിക്കുകയാണ്. ഇപ്പോൾ അതിൻ്റെ പുറകെയാണ് ഇത് വന്നത്. ഇവിടെ സ്റ്റാഫിന് ഒരു സുരക്ഷയില്ല. ഇങ്ങനെ ഞങ്ങൾ ഡ്യൂട്ടി എടുക്കുന്നതേ ഉള്ളൂ. എന്തും എപ്പം വേണമെങ്കിലും സംഭവിക്കുക. ജീവനക്കാർക്ക് ഒരു സുരക്ഷിതല്ലോ ಸೆಕ್ಯೂರಿಟಿ ഒന്നുമിಲ್ಲ. ಪೊಲೀಸರು ಬಂದ ಬಳಿಕ ಗುಂಪುಗಳು ಜಗಳವನ್ನು ಕೊನೆಗೊಳಿಸಿದವು. ಆಸ್ಪತ್ರೆಯ ಕಿಟಕಿ ಗಾಜುಗಳನ್ನು ಹೊಡೆದು ಭದ್ರತಾ ಸಿಬ್ಬಂದಿಗೆ ಗಾಯಗಳಾಗಿವೆ ಎಂಬ ದೂರುಗಳಿವೆ. ಕರ್ತವ್ಯ ನಿರತ ವೈದ್ಯರ ದೂರಿನ ಆಧಾರದ ಮೇಲೆ ನಗರ ಪೊಲೀಸರು 8 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಿದ್ದಾರೆ. ಬುಧವಾರ ರಾತ್ರಿ ಕೀಳೂರು ವೆಸ್ಟ್ನಲ್ಲಿ ನಡೆದ ಘರ್ಷಣೆಯಲ್ಲಿ ಮೇಲ್ಪಂಬ ಪೊಲೀಸರು 14 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದಕ್ಕೂ ಮೊದಲು ಕಾಸರಗೋಡು ಜನರಲ್ ಆಸ್ಪತ್ರೆಯ ತುರ್ತು ವಿಭಾಗದಲ್ಲಿ ಚಿಕಿತ್ಸೆಗಾಗಿ ಬಂದವರ ನಡುವೆ ಘರ್ಷಣೆ ನಡೆದಿತ್ತು. ಅಣಂಗೂರು ಬದಿರೆದಲ್ಲಿ ಪರಸ್ಪರ ಜಗಳವಾಡಿದವರು ಚಿಕಿತ್ಸೆಗಾಗಿ ಬಂದು ಗಾಯಾಳು ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಅವರ ಮೇಲೆ ಹಲ್ಲೆ ನಡೆಸಿದರು. ಘಟನೆಯ ಸಮಯದಲ್ಲಿ ಕರ್ತವ್ಯದಲ್ಲಿದ್ದ ವೈದ್ಯರಿಗೆ ಸಾಕಷ್ಟು ಭದ್ರತೆ ಒದಗಿಸಲಾಗಲಿಲ್ಲ ಹಾಗೂ ದಾಳಿಕೋರರನ್ನು ತಪ್ಪಿಸಿಕೊಳ್ಳಲು ಬಿಡಲಾಗಿದೆ ಎಂದು ಆರೋಪಿಸಿ ವೈದ್ಯರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಆ ಘಟನೆಯ ಬಳಿಕವೂ ಆಸ್ಪತ್ರೆಯಲ್ಲಿ ಇದೇ ರೀತಿಯ ಸಮಸ್ಯೆಗಳು ವೈದ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಸಂಕಷ್ಟಕ್ಕೆ ಈಡು ಮಾಡುತ್ತಿದೆ. ಸೇವೆಗಳನ್ನು ಒದಗಿಸಲು ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿಗೆ ಸಾಕಷ್ಟು ಭದ್ರತೆ ನೀಡಬೇಕೆಂಬ ಬಲವಾದ ಬೇಡಿಕೆಗಳಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಈ ಬಾರಿಯ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಕೇರಳದ ಜನತೆ ಬಿಜೆಪಿಯನ್ನು ಮುಕ್ತ ತೋಳುಗಳಿಂದ ಸ್ವಾಗತಿಸಲು ಸಾಧ್ಯವಾಗುತ್ತದೆ ಎಂದು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಸಿ.ಕೆ. ಪದ್ಮನಾಭನ್ ಹೇಳಿದರು. ಅವರು ಬಿಜೆಪಿ ಕಾಸರಗೋಡು ನಗರಸಭೆ ಚುನಾವಣಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಈ ಬಾರಿಯ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಕೇರಳದ ಜನತೆ ಬಿಜೆಪಿಯನ್ನು ಮುಕ್ತ ತೋಳುಗಳಿಂದ ಸ್ವಾಗತಿಸುತ್ತದೆ. ಕೇರಳವು ನಂಬರ್ 1 ಎಂಬ ಹೇಳಿಕೆ ಸುಳ್ಳು ಎಂದು ಸಾಬೀತಾಗಿದೆ. ಅದೇ ಸಮಯದಲ್ಲಿ ಕೇಂದ್ರ ಸರ್ಕಾರವೇ ಈ ಹಿಂದೆ ಅತ್ಯಂತ ಕಡುಬಡ ರಾಜ್ಯವೆಂದು ಹಣೆಪಟ್ಟಿ ಕಟ್ಟಿದ್ದ ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯದಲ್ಲಿಯೂ ದೊಡ್ಡ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಸಿ.ಕೆ. പത്മനാഭൻ ಹೇಳಿದರು. ഈ മുനിസിപ്പാലിറ്റിയിൽ നരേന്ദ്രമോദിയുടെ കരകൾക്ക് ശക്തി പകരുന്ന, നരേന്ദ്രമോദിയുടെ വികസന പ്രവർത്തനങ്ങൾക്ക് പിന്തുണ കൊടുക്കുന്ന ആളുകൾ ഈ കാസർഗോഡ് മുനിസിപ്പാലിറ്റിയുടെ ഭരണത്തിൽ വരണം എന്നുള്ള ഒരു കാഴ്ചപ്പാട് സാധാരണ മനുഷ്യർക്ക് മകൻ തോന്നുന്നുണ്ട്. കുറച്ച് എത്രകാലം ഇവർ ചുമന്ന് നടന്നു, നമ്മുടെ ജീവിതം വഴിമുട്ടിയില്ലേ, ഇപ്പൊ പാഴായില്ലേ, ഒരു മാറ്റം വേണ്ടേ, എന്തുകൊണ്ട് നരേന്ദ്രമോദിയെ നമുക്ക് സ്വീകരിച്ചുകൂടാ എന്ന് ജനങ്ങളുടെ ഉള്ളിലൊരു ചിന്ത, ഒരു പരിവർത്തനമുണ്ട്. ഞാൻ ഈ വായ്പറയിൽ പോയപ്പോൾ അവിടെ ഒരു ജപ്പ, അദ്ദേഹം അവിടെ സ്ഥാനത്ത് ഞാൻ അത്ഭുതപ്പെട്ടു. ഒരു ജപ്പ അവരുണ്ട്, മുസ്ലിങ്ങളൊക്കെ വരുന്നു നമ്മുടെ കൂടെ. ഇതൊക്കെ തെറ്റിദ്ധാരണയാണ്, അവർ അങ്ങനെയാണ് ഇങ്ങനെയാണെന്നുള്ളത്. ഇന്നിപ്പോൾ സോഷ്യൽ മീഡിയയിൽ ഞാൻ കണ്ടു, ഇവിടുന്ന് പോയി അങ്ങോട്ട് പോയ ഒരാൾ യു.പിയിൽ കൂടി നടന്നു പോവുകയാണ്. യു.പിയിൽ കൂടി യോഗിയിൽ എത്താതെ അതിനാണ്. അപ്പോൾ അദ്ദേഹം പറയുന്നു ഇവിടെ വിശാലമായ നിർമ്മാണ റോഡുകൾ വലിയ മാറ്റം വന്നിട്ടുണ്ട് അവിടെ. അപ്പോഴതിന് അടുത്ത് കേരളം എഴുതാം. പക്ഷേ എങ്കിലും അവിടെ ഈ ബീഫ് കഴിക്കാൻ പറ്റുമോ എൻ്റെ ചോദ്യമാണ്. ചുരുങ്ങിയ വിലക്ക് പെട്രോളും ഡീസലും കിട്ടുന്നു, നല്ല റോഡുണ്ട് എന്ന് ഒരാൾ പറഞ്ഞപ്പോൾ ഉടനെ ഞാൻ ചാടി പിടിക്കുന്ന ബീഫിലാണ്. കാരണം ഇവൻ അതിനെ ബീഫിൽ മരിക്കുന്ന ആളാണ് തോന്നിയിരുന്നത് ഇത് കണ്ടാൽ. പക്ഷെ അതിന് പറഞ്ഞു അവിടെ ഇതില്ല, അവിടെ ഗോവധം നിരോധിച്ചു. ಸಮಾವೇಶದ ಸಂದರ್ಭದಲ್ಲಿ ಬಿಜೆಪಿ ಕಾಸರಗೋಡು ವಿಷನ್ 2030 ಪ್ರಣಾಳಿಕೆಯನ್ನು ಸಿ.ಕೆ. പത്മനാഭൻ ಬಿಡುಗಡೆ ಮಾಡಿದರು. പ്രകടന പത്രിക നമ്മുടെ ഭാരതീയ ജനതാ പാർട്ടി ദേശീയ സമിതി അംഗം ശ്രീ ಸಿ.ಕೆ. പത്മനാഭൻ അവർ നിർവഹിക്കുന്നു. ಕಾಸರಗೋಡು ನಗರಸಭೆ ಈಸ್ಟ್ ಏರಿಯಾ ಸಮಿತಿ ಅಧ್ಯಕ್ಷ ವರಪ್ರಸಾದ್ ಕೋಟೆಕಣಿ ಅಧ್ಯಕ್ಷತೆ ವಹಿಸಿದರು. ಬಿಜೆಪಿ ರಾಜ್ಯ ಸೆಲ್ ಕೋಆರ್ಡಿನೇಟರ್ ವಿ.ಕೆ. ಸಜೀವನ್, ಕಾಸರಗೋಡು ಜಿಲ್ಲಾಧ್ಯಕ್ಷೆ ಎಂ.ಎಲ್. ಅಶ್ವಿನಿ, ಬಿಜೆಪಿ ಕಾಸರಗೋಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ.ಆರ್. ಸುನಿಲ್, ಜಿಲ್ಲಾ ಉಪಾಧ್ಯಕ್ಷ ಪಿ. ರಮೇಶ್, ಮಂಡಲ ಅಧ್ಯಕ್ಷ ಗುರುಪ್ರಸಾದ್ ಪ್ರಭು, ಕಾಸರಗೋಡು ನಗರಸಭೆ ವೆಸ್ಟ್ ಏರಿಯಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಪೂಜಾರಿ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರು ಪೊಲೀಸರು ಬಂಧಿಸಿರುವ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣದ ಆರೋಪಿ ಕುಂಬಳೆಯಲ್ಲಿ ನಡೆದ ಸ್ಕೂಟರ್ ಕಳ್ಳತನ ಪ್ರಕರಣದಲ್ಲೂ ಆರೋಪಿಯಾಗಿದ್ದಾನೆ. ಕಣ್ಣೂರಿನ ವೆಳ್ಳಟ್ ನಿವಾಸಿ ಅಲಕಸ್ ಡೊಮಿನಿಕ್ ಎಂಬಾತನನ್ನು ಕೆಲ ವಾರದ ಹಿಂದೆ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಪೊಲೀಸರು ನಡೆಸಿದ ತನಿಖೆಯಲ್ಲಿ ಈ ವಿಷಯ ಹೊರಬಂದಿವೆ. ಮಂಗಳೂರು ಪೊಲೀಸರು ಬಂಧಿಸಿರುವ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣದ ಪ್ರಮುಖ ಆರೋಪಿ ಕುಂಬಳೆಯಲ್ಲಿ ನಡೆದ ಸ್ಕೂಟರ್ ಕಳ್ಳತನ ಪ್ರಕರಣದಲ್ಲೂ ಆರೋಪಿಯಾಗಿದ್ದಾನೆ.
ಕಣ್ಣೂರಿನ ವೆಳ್ಳಾಟ ನಿವಾಸಿ ಅಲಕಸ್ ಡೊಮಿನಿಕ್ ಎಂಬಾತನನ್ನು ಸ್ವಲ್ಪ ವಾರದ ಹಿಂದೆ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಹೆಚ್ಚಿನ ವಿಚಾರಣೆ ನಡೆಸಿದಾಗ ಆರೋಪಿ ಕುಂಬಳೆಯಲ್ಲಿ ಸ್ಕೂಟರ್ ಕದ್ದಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ನವೆಂಬರ್ 17ರಂದು ಕಾಂಜಂಗಾಡಿಗೆ ಕೆಲಸಕ್ಕೆ ಹೋಗುತ್ತಿದ್ದ ಕೋಡಿಯಮೆದ ಭವ್ಯ ಕುಂಬಳೆ ರೈಲ್ವೆ ನಿಲ್ದಾಣದ ಬಳಿ ಸ್ಕೂಟರ್ ಬಿಟ್ಟು ಕೆಲಸಕ್ಕೆ ಹೋಗಿದ್ದರು. ಸಂಜೆ ಹಿಂತಿರುಗಿದಾಗ ಸ್ಕೂಟರ್ ಕದ್ದಿರುವುದು ಅರಿವಿಗೆ ಬಂತು. ಮಂಗಳೂರು ಪೊಲೀಸರು ಬಂಧಿಸಿ ಮಂಗಳೂರಿನ ಜೈಲಿನಲ್ಲಿಟ್ಟಿದ್ದ ಡೊಮಿನಿಕ್ನನ್ನು ಕುಂಬಳೆ ಪೊಲೀಸ್ ಕಳೆದ ದಿನ ನ್ಯಾಯಾಲಯದಿಂದ ವಶಕ್ಕೆ ಪಡೆದಿದ್ದಾರೆ. ಗುರುವಾರ ಮಧ್ಯಾಹ್ನದ ವೇಳೆಗೆ ಆತನನ್ನು ಮತ್ತೆ ಕರ್ನಾಟಕದ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ಹಿರಿಯ ಸಾಧಕರನ್ನು ಅವರ ನಿವಾಸದಲ್ಲಿ ಗೌರವಿಸುವ ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಸಾಹಿತ್ಯ ಪರಿಷತ್ತಿನ ನಡಿಗೆ ಹಿರಿಯ ಸಾಧಕರ ಕಡೆಗೆ ಎಂಬ ಕಾರ್ಯಕ್ರಮ ನಡೆಯಿತು. ಹಿರಿಯ ಕನ್ನಡ ಹೋರಾಟಗಾರ KM ಗೋಪಾಲಕೃಷ್ಣ ಭಟ್ ಅವರನ್ನು ಮುಳ್ಳೇರದ ಬಳಿಯಲ್ಲಿರುವ ಅವರ ನಿವಾಸ ಭಾಗ್ಯಶ್ರೀಯಲ್ಲಿ ಅಭಿನಂದಿಸಲಾಯಿತು. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ಹಿರಿಯ ಸಾಧಕರನ್ನು ಅವರ ನಿವಾಸದಲ್ಲಿ ಗೌರವಿಸುವ ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಸಾಹಿತ್ಯ ಪರಿಷತ್ತಿನ ನಡಿಗೆ ಹಿರಿಯ ಸಾಧಕರ ಕಡೆಗೆ ಎಂಬ ಕಾರ್ಯಕ್ರಮದ ಅಂಗವಾಗಿ ಹಿರಿಯ ಕನ್ನಡ ಹೋರಾಟಗಾರ ವೇಣುಗೋಪಾಲ ಕಾಸರಗೋಡು ಸಹೋದರ KM ಗೋಪಾಲಕೃಷ್ಣ ಭಟ್ ಅವರನ್ನು ಮುಳ್ಳೇರಿಯದ ಬಳಿಯಲ್ಲಿರುವ ಅವರ ನಿವಾಸ ಭಾಗ್ಯಶ್ರೀಯಲ್ಲಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೊಡಿ ಗೋಪಾಲಕೃಷ್ಣ ಭಟ್ ಅವರನ್ನು ಶಾಲು ಹೊದಿಸಿ ಅಭಿನಂದಿಸಿದರು. ಕೇರಳ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ಮುಖ್ಯ ಕಾರ್ಯದರ್ಶಿ K ಗೋಪಾಲಕೃಷ್ಣ ಭಟ್ ಅಭಿನಂದನಾ ಭಾಷಣ ಮಾಡಿದರು. ಗಡಿನಾಡಿನ ಕನ್ನಡಿಗರ ಸಮಸ್ಯೆಗಳ ಕುರಿತು ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಹಲವಾರು ಮನವಿಗಳನ್ನು ಸಲ್ಲಿಸಿದ್ದಾರೆ. ಮಾತ್ರವಲ್ಲದೆ ವಿವಿಧ ಪತ್ರಿಕೆಗಳಲ್ಲಿ ಲೇಖನ ಬರೆದು ಕನ್ನಡಿಗರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಎಂದು ಗೋಪಾಲಕೃಷ್ಣ ಭಟ್ ಹೇಳಿದರು. ನಿವೃತ್ತ ಶಿಕ್ಷಣಾಧಿಕಾರಿ ಯತೀಶ್ ಕುಮಾರ್ ರೈ ಮಾತನಾಡಿ, ಹಿರಿಯ ನಾಗರಿಕ ವೇದಿಕೆಯ ಮುಳ್ಳೇರಿಯ ಘಟಕದ ಅಧ್ಯಕ್ಷರಾಗಿ ಹಾಗೂ ನಾಡೋಜ ಕಯ್ಯಾರ ಕಿಂಜಣ್ಣರೈ ಗ್ರಂಥಾಲಯದ ಸಕ್ರಿಯ ಕಾರ್ಯಕರ್ತರಾಗಿ KM ಗೋಪಾಲಕೃಷ್ಣ ಭಟ್ಟರು ನೀಡಿದ ಕೊಡುಗೆ ಅಮೂಲ್ಯ ಎಂದು ಹೇಳಿದರು. ಗಮಕ ಕಲಾ ಪರಿಷತ್ತಿನ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ತೆಕ್ಕೆಕೆರೆ ಶಂಕರನಾರಾಯಣ ಭಟ್, ಲೋಕಸೇವಾ ಆಯೋಗದ ನಿವೃತ್ತ ಅಧೀನ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಪಾಣೂರು, ನಿವೃತ್ತ ಪ್ರಾಂಶುಪಾಲ BC ಗೋಪಾಲಕೃಷ್ಣ, ಡಾಕ್ಟರ್ ನರೇಶ್ ಮುಳ್ಳೇರಿಯ ಮುಂತಾದವರು ಮಾತನಾಡಿದರು. ನಿವೃತ್ತ ಮುಖ್ಯ ಶಿಕ್ಷಕ ಸುಧೀರ್ ಕುಮಾರ್ ರೈ ಮುಳ್ಳೇರಿಯ, ಕ್ಯಾಂಪ್ಕೋ ನಿರ್ದೇಶಕ ಸತ್ಯನಾರಾಯಣ ಪ್ರಸಾದ್, ನಿವೃತ್ತ ಮುಖ್ಯ ಶಿಕ್ಷಕ ರಾಧಾಕೃಷ್ಣ M, ಪಾಂಡಿ ಹೈಯರ್ ಸೆಕೆಂಡರಿ ಶಾಲೆಯ ಮುಖ್ಯ ಶಿಕ್ಷಕಿ ದಿವ್ಯಗಂಗಾ, ಬಾಬು ದೇಲಂಪಾಡಿ, ಮೀನಾಕ್ಷಿ, ಚಿನ್ಮಯ ಕೃಷ್ಣ ಮುಂತಾದವರು ಮಾತನಾಡಿದರು. KM ಗೋಪಾಲಕೃಷ್ಣ ಭಟ್ಟರು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು. ಕರ್ನಾಟಕ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಮೀಯಪದವು ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಶಾಲೆಯ ಶಿಕ್ಷಕ ರಾಜಾರಾಮ ಕಾಟಿಪಳ್ಳ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೀಂಜ ಪಂಚಾಯತ್ನ 7ನೇ ವಾರ್ಡಿನಲ್ಲಿ UDF ಅಭ್ಯರ್ಥಿ ಶರೀಫ್ ಚಿನಾಲ ತಮ್ಮ ಪ್ರಚಾರವನ್ನು ತೀವ್ರಗೊಳಿಸುತ್ತಿದ್ದಾರೆ. ಶರೀಫ್ ಚಿನಾಲ ಅವರು ಮನೆಗಳಿಗೆ ಭೇಟಿ ನೀಡಿ ಸಭೆಗಳನ್ನು ಆಯೋಜಿಸುವ ಮೂಲಕ ಭಾರೀ ಸಂಖ್ಯೆಯ ಮತಗಳನ್ನು ಗಳಿಸುತ್ತಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರು ಆಗಿರುವ ಶರೀಫ್ ಚಿನಾಲ ವಾರ್ಡಿನಲ್ಲಿ ಉತ್ತಮ ಬಹುಮತ ಸಿಗುತ್ತದೆ ಎಂದು UDF ಅಂದಾಜಿಸಿದೆ. ಮೀಂಜ ಪಂಚಾಯತ್ನ 7ನೇ ವಾರ್ಡಿನಲ್ಲಿ ಪಕ್ಷಗಳು ತಮ್ಮ ಪ್ರಚಾರವನ್ನು ತೀವ್ರಗೊಳಿಸುವುದರಿಂದ ಚುನಾವಣಾ ಉತ್ಸಾಹ ಹೆಚ್ಚಾಗುತ್ತಿದೆ. ಸಾಮಾಜಿಕ ಕಾರ್ಯಕರ್ತ ಆಗಿರುವ ಶರೀಫ್ ಚಿನಾಲ ಅಭ್ಯರ್ಥಿಯಾಗಿರುವುದು UDFಗೆ ಹೆಚ್ಚಿನ ವಿಶ್ವಾಸ ನೀಡುತ್ತದೆ. ಶರೀಫ್ ಚಿನಾಲ ಅವರ ಜನಸಮಿತಿ ಮತವಾದರೆ ವಾರ್ಡಿನಲ್ಲಿ ಅವರಿಗೆ ಉತ್ತಮ ಬಹುಮತ ಸಿಗುತ್ತದೆ ಎಂದು UDF ಅಂದಾಜಿಸಿದೆ. ದೇಶದ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಲು ಆದ್ಯತೆ ನೀಡುತ್ತೇನೆ ಹಾಗೂ ರಸ್ತೆಗಳು, ನೀರು, ವಿದ್ಯುತ್ತನ್ನು ಖಚಿತಪಡಿಸಿಕೊಳ್ಳಲು ಕಾರ್ಯನಿರ್ವಹಿಸುತ್ತೇನೆ ಎಂದು ಶರೀಫ್ ಚಿನಾಲ ಭರವಸೆ ನೀಡಿದರು. ഷെരീഫ് ചിനാല മീഞ്ച ഗ്രാമപഞ്ചായത്തിലേക്ക് 7ാം വാർഡ് ചികിർപ്പാതി UDF കാൻഡിഡേറ്റായി മത്സരിക്കുന്നു. ഈ നാട്ടിൻ്റെ എല്ലാവിധ വികസനത്തിന് വേണ്ടി മുൻപന്തിയിലുണ്ടാകും. പല ഭാഗത്തും റോഡുകളുടെ പ്രശ്നങ്ങളുണ്ട്, കുടിവെള്ളത്തിൻ്റെ പ്രശ്നമുണ്ട്, ലൈറ്റിൻ്റെ പ്രശ്നമുണ്ട്. അതിലേറെ ദേരമ്പലം മടന്തൂരിൽ ഫുട് ബ്രിഡ്ജ് പൊളിഞ്ഞ് 3 വർഷത്തിലേറെയായി വിദ്യാർത്ഥികളും നാട്ടുകാർക്കും അക്കരെ കിടക്കാൻ 10 കിലോമീറ്ററോളം താണ്ടി പോകേണ്ട ഒരു അവസ്ഥയുണ്ട്. അതിനുള്ള സംവിധാനങ്ങൾ എത്രയും പെട്ടെന്ന് ചെയ്യാൻ വേണ്ടി MLA ഞാൻ അറിയിച്ചിട്ടുണ്ട്. അല്ലാതെ നമ്മുടെ നാട്ടിൽ വരുന്ന വിദ്യാർത്ഥികൾക്കുള്ള സംവിധാനങ്ങൾ, പഠിക്കാനുള്ള കാര്യങ്ങളും അതേപോലെ
ವಾರ್ಡಿನಲ್ಲಿರುವ ಪ್ರತಿಯೊಂದು ಸಮಸ್ಯೆಗಳನ್ನು ನಿಖರವಾಗಿ ತಿಳಿದಿರುವ ವ್ಯಕ್ತಿಯಾಗಿರುವುದರಿಂದ ಶರೀಫ್ ಚಿನಾಲ ಗೆದ್ದರೆ ಅದು ನಾಡಿಗೆ ಪ್ರಯೋಜನಕಾರಿ ಎಂದು ಯುಡಿಎಫ್ ಕಾರ್ಯಕರ್ತರು ಹೇಳುತ್ತಾರೆ. ಜನಪ್ರಿಯ ವ್ಯಕ್ತಿಯಾಗಿರುವುದರಿಂದ ವಾರ್ಡಿಗೆ ಅಭಿವೃದ್ಧಿ ತರಲು ಸೂಕ್ತ ಮಧ್ಯಸ್ಥಿಕೆಗಳನ್ನು ಮಾಡಬಲ್ಲ ವ್ಯಕ್ತಿತ್ವ ಶರೀಫ್ ಚಿನಾಲ ಅವರದ್ದು ಎಂದು ಯುಡಿಎಫ್ ಕಾರ್ಯಕರ್ತರು ಹೇಳುತ್ತಾರೆ. ഇപ്രാവശ്യം എന്ത് പറഞ്ഞാലും MLA ഫണ്ടായാലും MP ഫണ്ടായാലും നമ്മുടെ വാർഡിൽ അതിന് യൂസാക്കാൻ പറ്റിയൊരു സ്ഥാനാർത്ഥി കൂടിയാണ്. കുറേ പ്രശ്നങ്ങൾ നമ്മുടെ വാർഡിൽ പാവങ്ങൾക്ക് വീട് പ്രശ്നമായിട്ടും കുടിവെള്ളം പ്രശ്നമായിട്ടും വൈദ്യുതി പ്രശ്നമായിട്ടും അപ്പോൾ അതെല്ലാം ഒരു പരിഹരിക്കാൻ കഴിയുന്ന ഒരു സ്ഥാനാർത്ഥി കൂടിയാണ്. ಶರೀಫ್ ಚಿನಾಲ ಮತಗಳನ್ನು ಪಡೆಯಲು ಬಲವಾದ ಪ್ರಚಾರ ಕಾರ್ಯಕ್ರಮಗಳೊಂದಿಗೆ ವಾರ್ಡಿನಲ್ಲಿ ಸಕ್ರಿಯರಾಗಿದ್ದಾರೆ. ಯುಡಿಎಫ್ ಕಾರ್ಯಕರ್ತರು ಹಾಗೂ ಸ್ನೇಹಿತರು ನಡೆಯುತ್ತಿರುವ ಪ್ರಚಾರದಲ್ಲಿ ಶರೀಫ್ ಚಿನಾಲ ಜೊತೆಗಿದ್ದು ಸಹಕರಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚಟ್ಟಂಚಲ್ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರ ಕಾವುಂಪಳ್ಳದಲ್ಲಿ ಶ್ರೀ ಅಯ್ಯಪ್ಪ ದೀಪೋತ್ಸವ ಭಕ್ತಿಯ ವಾತಾವರಣದಲ್ಲಿ ನಡೆಯಿತು. ಈ ಪ್ರಯುಕ್ತ ಡಾಕ್ಟರ್ ವಾಣಿಶ್ರೀ ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 138ನೇ ವೈವಿಧ್ಯಮಯ ನಿತ್ಯ ನೂತನ ವಿಶಿಷ್ಟ ಶೈಲಿಯ ವರ್ಣರಂಜಿತ ನೃತ್ಯ ವೈಭವ ಕಾರ್ಯಕ್ರಮ ಜರುಗಿತು. ಚಟ್ಟಂಚಾಲ್ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರ ಕಾವುಂಪಳ್ಳದಲ್ಲಿ ಶ್ರೀ ಅಯ್ಯಪ್ಪ ದೀಪೋತ್ಸವದ ಪ್ರಯುಕ್ತ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 138ನೇ ವೈವಿಧ್ಯಮಯ ನಿತ್ಯ ನೂತನ ವಿಶಿಷ್ಟ ಶೈಲಿಯ ವರ್ಣರಂಜಿತ ನೃತ್ಯ ವೈಭವ ಕಾರ್ಯಕ್ರಮ ಸಹಸ್ರಾರು ಕಲಾಭಿಮಾನಿಗಳ ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಸಂಸ್ಥೆಯ ತಿಂಗಳ ವಿಭಾಗದ ಬಹುವಿಧ ನೃತ್ಯ ಪ್ರತಿಭೆ ತನುಷಾ ಅವರ ಯೋಗ ನೃತ್ಯ ಜನಮನ ಗೆದ್ದಿತು. ಅಪ್ರತಿಮ ಕಲಾಮಾಣಿಕೆಗಳಾದ ಸನುಷಾ ಸುನಿಲ್, ತನುಷಾ, ವಿಸ್ಮಯ, ಗಗನ, ಗಾಯತ್ರಿ, ಗೌತಮಿ, ಸನುಷಾ ಮುಂತಾದವರ ಕಲಾ ವೈಭವ ಕಾರ್ಯಕ್ರಮ ನೆರೆದ ಭಕ್ತರ ಕಲಾಭಿಮಾನಿಗಳ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ಶ್ರೀ ಅಯ್ಯಪ್ಪ ಭಜನಾ ಮಂಡಳಿಯ ಕಾರ್ಯಕರ್ತರು ಭಾಗವಹಿಸಿದ ಎಲ್ಲ ಕಲಾಮಾಣಿಕೆಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಿದರು. ಈ ವೇಳೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ವಾಣಿಶ್ರೀ ಅವರಿಗೆ ಗೌರವ ಸ್ಮರಣಿಕೆ ನೀಡಿ ಹರಸಲಾಯಿತು. ವೇದಿಕೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಅಚ್ಯುತ ಭಟ್, ಕಾರ್ಯಕ್ರಮದ ಸಂಯೋಜಕರಾದ ಪ್ರಿಯೇಶ್, ಶಶಿಕಲಾ, ವೆಂಕಟೇಶ್ವರಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಣಿಯತ್ ಉಸ್ತಾದ್ ಆಂಡ್ನೇರ್ಚಾ ಪ್ರಥಮ ಸನ್ನದ್ಧದಾನ ಸಮ್ಮೇಳನಕ್ಕೆ ಅದ್ದೂರಿಯ ಚಾಲನೆ ಲಭಿಸಿತು. ಸೈಯದ್ ಸೈನುಲ್ಲಾ ಆಬಿದೀನ್ ತಂಗಳ್ ಧ್ವಜಾರೋಹಣ ನೆರವೇರಿಸಿದರು. ಸಮಸ್ತ ಕೇರಳ ಜಮಹಿಯತುಲ್ ಉಲಮಾ ಕಾಸರಗೋಡು ಜಿಲ್ಲಾ ಮುಷಾವರದ ವತಿಯಿಂದ ನಡೆಯುವ ಬದಿಯಡ್ಕ ಕಣಿಯತ್ ಉಸ್ತಾದ್ ಇಸ್ಲಾಮಿಕ್ ಅಕಾಡೆಮಿಯಲ್ಲಿ ಕಣಿಯತ್ ಉಸ್ತಾದ್ ಆಂಡ್ನೇರ್ಚಾ ಹಾಗೂ ಪ್ರಥಮ ಸನ್ನದ್ಧದಾನ ಸಮ್ಮೇಳನ ಆರಂಭಗೊಂಡಿದೆ. ಸೈಯದ್ ಸೈನುಲ್ ಆಬಿದೀನ್ ತಂಗಳ್ ಧ್ವಜಾರೋಹಣ ನೆರವೇರಿಸಿದರು. ಸಮಸ್ತ ಕೇಂದ್ರ ಮುಷಾವರಾ ಸದಸ್ಯರಾದ ಅಬ್ದುಲ್ ಸಲಾಂ ದಾರಿಮಿ, ಸೈಯದ್ ಫರೀದುದ್ದೀನ್ ತಂಗಳ್, ಸೈಯದ್ ಜಾಫರ್ ತಂಗಳ್, ಬೇರ್ಕಾ ಅಬ್ದುಲ್ಲಾ ಕುಂಜಿ ಹಾಜಿ, ಅಸ್ರಫ್ ಅಳ್ಳಿಕಂಡಂ, PS ಇಬ್ರಾಹಿಂ ಫೈಸಿ, ಮಾಹಿನ್ ಕೇಳೋಟ್, MS ಮೊಯ್ದೀನ್, ಇ ಅಬೂಬಕರ್, ಸಮೀರ್ ಹಿತಮಿ, ಅಬ್ದುಲ್ಲಾ ಚೆರ್ಕಳ, ಹಮೀದ್ ಬೇರ್ಕಾ, ಅಸ್ರಫ್ ಫೈಸಿ ಮುಂತಾದವರು ಮಾತನಾಡಿದರು. 3 ದಿನಗಳಲ್ಲಿ ಸಮಸ್ತ ಅಧ್ಯಕ್ಷರಾದ ಸೈಹುದುಲ್ ಉಲಾಮಾ ಸೈಯದ್ ಜಫ್ರಿ ಮುತ್ತುಕೋಯ ತಂಗಳ್, ಪಾಣಕ್ಕಾಡ್ ಸೈಯದ್ ಅಬ್ಬಸ್ ಅಲಿ ಶಿಹಾಬ್ ತಂಗಳ್, ಖ್ಯಾತ ವಾಗ್ಮಿ ಸಿಂಸರುಲ್ ಹಕ್ ಹುದವಿ ಸೇರಿದಂತೆ ಖ್ಯಾತ ಸೈಯದ್ಗಳು, ಉಲಾಮಗಳು ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಮುಖಂಡರು ಭಾಗವಹಿಸಲಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡ ಪೋಕ್ಸೋ ಪ್ರಕರಣದ ಆರೋಪಿ ಆನೆಬಾಗಿಲಿನಲ್ಲಿ ಸೆರೆ. 2 ಗಂಟೆಗಳ ನಿರಂತರ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಆರೋಪಿ ನೆಕ್ರಾಜ್ ನಿವಾಸಿ ಅಶ್ವಥ್ ಬಂಧನ. ಕಾಸರಗೋಡು ಜನರಲ್ ಆಸ್ಪತ್ರೆಯ ತುರ್ತು ವಿಭಾಗದಲ್ಲಿ ಭುಗಿಲೆದ್ದ ಗಲಾಟೆಯಿಂದ ಆಸ್ಪತ್ರೆಯ ಕಿಟಕಿಗಳಿಗೆ ಹಾನಿ, ಭದ್ರತಾ ಸಿಬ್ಬಂದಿಗೆ ಗಾಯ. ಈ ಬಾರಿಯ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಕೇರಳದ ಜನತೆ ಬಿಜೆಪಿಯನ್ನು ಮುಕ್ತ ತೋಳುಗಳಿಂದ ಸ್ವಾಗತಿಸುತ್ತದೆ. ಬಿಜೆಪಿ ಕಾಸರಗೋಡು ನಗರಸಭೆ ಚುನಾವಣಾ ಸಮಾವೇಶದಲ್ಲಿ CK ಪದ್ಮನಾಭನ್ ಹೇಳಿಕೆ. ಮಂಗಳೂರು ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣದ ಆರೋಪಿ ಅಲಕಾಸ್ ಡೊಮಿನಿಕ್, ಕುಂಬಳೆಯಲ್ಲಿ ನಡೆದ ಸ್ಕೂಟರ್ ಕಳ್ಳತನ ಪ್ರಕರಣದಲ್ಲೂ ಆರೋಪಿ. ಪೊಲೀಸರು ನಡೆಸಿದ ವಿಶೇಷ ತನಿಖೆಯಲ್ಲಿ ಕಳವು ಯತ್ನ ಬಹಿರಂಗ. ನಡೆಯಿತು ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಸಾಹಿತ್ಯ ಪರಿಷತ್ತಿನ ನಡಿಗೆ ಹಿರಿಯ ಸಾಧಕರ ಕಡೆಗೆ ಕಾರ್ಯಕ್ರಮದಲ್ಲಿ ಹಿರಿಯ ಕನ್ನಡ ಹೋರಾಟಗಾರ KM ಗೋಪಾಲಕೃಷ್ಣ ಭಟ್ ಅವರಿಗೆ ಅಭಿನಂದನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.